ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಕಳೆದ ವಾರ ನನ್ನ ಎಪಿಸೋಡ್ ಅನ್ನೋದು ಏನು ಮನದಾಳದಿಂದ ಬಂದಿತ್ತು, ಎಲ್ಲರನ್ನ ರೀಚ್ ಆಯ್ತು, ಡೈರೆಕ್ಟ್ ಅವರ ಹಾರ್ಟಿಗೆ ರೀಚ್ ಆಯ್ತು. ಹಾಗೆ ಎಷ್ಟು ಚಂದದಾಗಿರುವಂತಹ ಕಮೆಂಟ್ ಅನ್ನೋದು ಬಂದಿದೆ ಅಂತಂದ್ರೆ ದ್ಯಾಟ್ ಈಸ್ ಮೈ ಮೋಟಿವೇಶನ್. ಥ್ಯಾಂಕ್ ಯು ಸೋ ಮಚ್. ಕೇವಲ ಒಳ್ಳೊಳ್ಳೆ ಕಮೆಂಟ್ ಮಾತ್ರ ಅಲ್ಲ, ನಾನು ಏನ್ ಹೇಳಿದ್ದೆ ಅಲ್ಲ, ಕೆಟ್ಟ ಮಾತುಗಳನ್ನ ಆಡೋರನ್ನ ನೀವು ಸಹ ಕಟ್ ಹಾಕ್ಬೇಕು ಅಂತ ಅದು ಆಯ್ತು ಕಳೆದ ವಾರದ ಎಪಿಸೋಡ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಬಹಳಷ್ಟು ಜನ ಸೂಪರ್ ಥ್ಯಾಂಕ್ಸ್ ನ ಮೂಲಕ, ಈ ಚಾನೆಲ್ ನ ಮೆಂಬರ್ಶಿಪ್ ಅನ್ನ ತಗೊಳ್ಳೋದ್ರ ಮೂಲಕ ನಾವು ಫೈನಾನ್ಷಿಯಲಿ ಕೂಡ ನಿಮ್ಮನ್ನ ಸಪೋರ್ಟ್ ಮಾಡ್ತೀವಿ, ನಿಮ್ಮನ್ನ ನಂಬ್ತೀವಿ ಅನ್ನೋದನ್ನ ಏನು ಪ್ರಚುರ ಪಡಿಸ್ತಾ ಇದ್ದೀರಾ. ಐ ಆಮ್ ಮಚ್ ಹಂಬಲ್ಡ್. ಬಟ್ ನಾನ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೀವು ಈ ರೀತಿ ಸೂಪರ್ ಥ್ಯಾಂಕ್ಸ್ ಅಥವಾ ಹಣದ ಮೂಲಕ ಸಪೋರ್ಟ್ ಮಾಡೋದಕ್ಕಿಂತ ಜಾಸ್ತಿ, ಇವಾಗ 40 ರೂಪಾಯಿ ನೀವು ಸೂಪರ್ ಥ್ಯಾಂಕ್ಸ್ ಕೊಡ್ತೀರಾ ಅಂತಂದ್ರೆ ಅದರ ಬದಲಾಗಿ 40 ಜನರಿಗೆ ನನ್ನ ವಿಡಿಯೋವನ್ನ ತಲುಪಿಸಿ, ನನ್ನ ವಾಯ್ಸ್ ಅನ್ನ ತಲುಪಿಸಿ. ಇದು ನನ್ನ ರಿಕ್ವೆಸ್ಟ್. ಹಾಗೆ ಬಹಳಷ್ಟು ಜನ ಚಾನೆಲ್ ಮೆಂಬರ್ಸ್ ಯಾರಾಗ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನಷ್ಟು ಜನರನ್ನ ಇನ್ವೈಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಕೆಲವೊಂದಷ್ಟು ವಿಚಾರಗಳನ್ನ ನಾನು ಎಪಿಸೋಡ್ ಮಾಡಕ್ಕೆ ಸಾಧ್ಯ ಆಗಿರೋದಿಲ್ಲ, ಅಥವಾ ನಿಮ್ಮ ಹತ್ರ ಡೈರೆಕ್ಟ್ ಕಾನ್ವರ್ಸೇಷನ್ ಮಾಡೋಕೆ ಸಾಧ್ಯ ಆಗಿರೋದಿಲ್ಲ. ಅಂಥದ್ದನ್ನ ಎಕ್ಸ್ಕ್ಲೂಸಿವ್ ಆಗಿ ನನ್ನ ಚಾನೆಲ್ ಮೆಂಬರ್ಸ್ ನ ಜೊತೆಗೆ, ಯಾವುದೇ ಪಾರ್ಟಿ ಸಲುವಾಗಿ ಇವರಿಗೆ ಅಫಿಲಿಯೇಷನ್ ಇರಬಾರ್ದು ಅಥವಾ ಚಮಚಾಗಿರಿ ಮಾಡುವಂತವರಾಗಿರಬಾರ್ದು, ದೇಶ ಹಾಗೂ ಧರ್ಮದ ಬಗ್ಗೆ ಒಂದು ಆನೆಸ್ಟ್ ಆಗಿರುವಂತಹ ಒಳ್ಳೇದಾಗ್ಲಿ ಅನ್ನುವಂಥ ಮನಸ್ಥಿತಿಯನ್ನ ಹೊಂದಿರ್ತೀರಾ. ಅಂತವ್ರ ಜೊತೆ ಒಂದು ಮಂತ್ಲಿ ಒನ್ಸ್ ಅಂತ ಅನ್ಕೋಣ, ಒಂದಷ್ಟು ಯಾವಾಗ ಒಂದು 100 ಜನ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಒಂದು ಡಿಸ್ಕಷನ್, ಒಂದೊಳ್ಳೆ ಡಿಸ್ಕಷನ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಮುಂದಿನ ದಿನದಲ್ಲಿ. ಸೊ ಹಾಗಾಗಿ ಯಾರ ಹತ್ರ ಶಕ್ತಿ ಇದೆ ದಯವಿಟ್ಟು ಚಾನೆಲ್ ನ ಮೆಂಬರ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಇನ್ನು ಯಾರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡುವಂತಹ ತಾಕತ್ತಿದೆ, ದಯವಿಟ್ಟು ನೀವು ಸೂಪರ್ ಥ್ಯಾಂಕ್ಸ್ ಅನ್ನ ಕೊಡೋದ್ರ ಬದಲಾಗಿ ನಾನು ಇಲ್ಲೊಂದು UPI ID ಅನ್ನ ಹಾಕೊಂಡಿರ್ತೀನಿ, ಅದಕ್ಕೆ ನೀವು ಸಹಕಾರವನ್ನ ಕೊಡಬಹುದು. ಹಾಗೆ ನಾನು ಬೇರೆಯವ್ರ ತರ QR ಕೋಡ್ ಅನ್ನ ಇಟ್ಬಿಟ್ಟು ನೆಕ್ಸ್ಟ್ ಆ ಅಮೌಂಟ್ ಎಲ್ಲಾಯ್ತು ಏನ್ ಹೋಯ್ತು ಅನ್ನೋದ್ರ ರೀತಿಯ ವ್ಯಕ್ತಿ ಅಲ್ಲ. ಏನ್ ಅಮೌಂಟ್ ಒಂದು ವರ್ಷದಲ್ಲಿ ಕಲೆಕ್ಟ್ ಆಗಿರತ್ತೆ ನನ್ನ ಆಡಿಯನ್ಸ್ ಇಂದ ನನಗೆ ಸಪೋರ್ಟ್ ಮಾಡುವ ಸಲುವಾಗಿ, ಅದರ ಖರ್ಚು ಎಲ್ಲೆಲ್ಲಿ ಮಾಡಿದೀನಿ ನಾನು ಅನ್ನೋದನ್ನ ನಿಮ್ಮ ಮುಂದೆ, ಹೇಗೆ ನಾವು IT ರಿಟರ್ನ್ಸ್ ಅನ್ನ ಫೈಲ್ ಮಾಡ್ತೀವಲ್ವಾ, ಆ ರೀತಿ ಆಗಿರುವಂತಹ ಒಂದು ವಿಡಿಯೋವನ್ನ ಅದರ ಸಲುವಾಗಿಯೇ ಮಾಡ್ತೀನಿ. ಇದು ನನ್ನ ಪ್ರಾಮಿಸ್. ಟ್ರಾನ್ಸ್ಪರೆನ್ಸಿ ಅನ್ನುವಂಥದ್ದಿದೆಲ್ಲ ಅದು ಯಾವತ್ತೂ ಇರಬೇಕು, ಅದು ನನ್ನ ಪ್ರಾಮಿಸ್. ಬಟ್ ಯಾರ್ಯಾರೆಲ್ಲ ಕಳೆದ ವಾರದ ಎಪಿಸೋಡ್ ಅನ್ನ ನೋಡಿ ಅಷ್ಟು ಒಳ್ಳೊಳ್ಳೇದಾಗಿರುವಂತಹ ಕಮೆಂಟ್ ಮಾಡಿದೀರಾ ಅಂತಂದ್ರೆ, ಎಷ್ಟು ರೀಚಾರ್ಜ್ ಫೀಲ್ ಆಗ್ತಿದ್ದೀನಿ ನಾನು, ಎಷ್ಟು ಮೋಟಿವೇಟೆಡ್ ಫೀಲ್ ಆಗ್ತಾ ಇದ್ದೀನಿ ಅಂತಂದ್ರೆ, ನಾನು ಹೇಳಿದ್ದೆ ಅಲ್ಲ ಲಾಸ್ಟ್ ಎಪಿಸೋಡ್ ಅಲ್ಲೂ ಹೇಳಿದ್ದೆ, ನಮ್ಮ ಪ್ರಪಂಚದಲ್ಲಿ ಒಳ್ಳೆತನ ಜಾಸ್ತಿ ಇದೆ, ಹ್ಯುಮ್ಯಾನಿಟಿ ಜಾಸ್ತಿ ಇದೆ, ಆದ್ರೆ ಕೆಟ್ಟತನ ಯಾಕೆ ರಾರಾಜಿಸುತ್ತೆ ಅಂತಂದ್ರೆ ಒಳ್ಳೆಯವರು ಶೋ ಆಫ್ ಮಾಡೋದಿಲ್ಲ. ಅದು ಸತ್ಯ ಅಂತ ಅನಿಸ್ತು. ಬಟ್ ಕಳೆದ ವಾರದ ಎಪಿಸೋಡ್ ಅಲ್ಲಿ ಇರುವಂತಹ ಕಮೆಂಟ್ ಗಳನ್ನ ನೋಡಿದಾಗ, ನಿಮ್ಮ ಪ್ರೀತಿಯನ್ನ ನೋಡಿದಾಗ, ಸಹಕಾರವನ್ನ ನೋಡಿದಾಗ ಐ ಆಮ್ ಮಚ್ ಹಂಬಲ್ಡ್. ಇವತ್ತಿನ ಎಪಿಸೋಡ್ ಅನ್ನ ನನಗೆ ಶುರು ಮಾಡುವಾಗ, ಅಂದ್ರೆ ಈ ವೀಕಲ್ಲಿ ಏನೇನ್ ಡೆವಲಪ್ಮೆಂಟ್ ಆಗಿದೆ ಅನ್ನೋದನ್ನ ನೋಡಿದಾಗ ಸುಮಾರು ವಿಚಾರ ಇಂಪಾರ್ಟೆಂಟ್ ಅಂತ ಅನಿಸ್ತು. ಆಯ್ತಾ, ಜಾರ್ಖಂಡ್ ಅಲ್ಲಿ ನಡೀತಾ ಇರುವಂತಹ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಇರಬಹುದು, ಅದಕ್ಕೆ ಯಾವುದೇ ನ್ಯಾಷನಲ್ ಮೀಡಿಯಾದಲ್ಲಿ ಎಕ್ಸ್ಪೋಜರ್ ಸಿಗದೇ ಇರಬಹುದು. ಅಲ್ಲಿನ ಸ್ಟೂಡೆಂಟ್ಸ್ ನೋವನ್ನ ನೋಡಿದಾಗ ಭಯಂಕರ ಬೇಜಾರಾಯ್ತು ನನಗೆ. ಇನ್ನೊಂದು ಯಾವ್ದು ವಿಚಾರ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ KPSC ವಿಚಾರವನ್ನು ಸೇರಿದ ಹಾಗೆ ಇದೀಗ ಅತಿ ದೊಡ್ಡ ಭೂಮಾಫಿಯಾ ಅಂತ ಏನ್ ಹೇಳಲಾಗ್ತಾ ಇದೆ, ಅದರ ವಿಚಾರವನ್ನ ನೋಡಿದಾಗ ಸಹ ನನಗೆ ಏನಪ್ಪಾ ಇದು, ಇಷ್ಟೆಲ್ಲ ಪೊಟೆನ್ಶಿಯಲ್ ಟಾಪಿಕ್ ಇದೆ, ಇಷ್ಟೆಲ್ಲ ವಿಚಾರದ ಬಗ್ಗೆ ನಾನು ನನ್ನ ಒಪಿನಿಯನ್ ಅನ್ನ ನನ್ನ ಆಡಿಯನ್ಸ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನೋದನ್ನ ಆಲೋಚನೆ ಮಾಡ್ತಾ ಇರ್ಬೇಕಿದ್ರೆ, ಬಟ್ ನಾನು ರೆಗ್ಯುಲರ್ ಆಗಿ ಯಾವ್ದಾದ್ರು ನನಗೆ ಇಷ್ಟವಾಗುವಂತಹ ಒಂದು ಟಾಪಿಕ್ಗೆ ಸ್ಟಿಕ್ ಆನ್ ಆಗ್ತೀನಿ, ಅದನ್ನ ಬ್ರೇಕ್ ಡೌನ್ ಮಾಡಿ ಅನಲೈಸ್ ಮಾಡಿ ನನ್ನ ಒಪಿನಿಯನ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಲ್ಲ, ನನಗೆ ತುಂಬಾ ವಿಚಿತ್ರ ಅನ್ಸಿದ್ದು, ಹಾಗೆ ಐರನಿ ಅಂತ ಹೇಳ್ತಾರೆ ನೋಡಿ, ನಮ್ಮ ಜೀವನದಲ್ಲಿ ಏನೇನ್ ಆಗಬಹುದು ಅನ್ನೋದನ್ನ ನಾವು ಎಕ್ಸ್ಪೆಕ್ಟೇ ಮಾಡಕ್ ಸಾಧ್ಯ ಇಲ್ಲ ಅನ್ನೋ ರೀತಿಯ ಒಂದು ಪಾಠ ಹೇಳುವಂತಹ ನ್ಯೂಸು ಇವತ್ತಿನ ಎಪಿಸೋಡ್ ನಲ್ಲಿ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸ್ತು. ಯಾವ ವಿಚಾರ ಅಂತಂದ್ರೆ, ಅದು ನಟ ದರ್ಶನ್ ಕೇಸಲ್ಲಿ ಯಾವ ಮೇಜರ್ ಟ್ವಿಸ್ಟ್ ಅನ್ನೋದು ಸಿಕ್ಕಿದೆ, ಆ ಒಂದು ವಿಚಾರ ತಿಳಿದಾಗ ನನಗೆ ಬದುಕು ಅನ್ನೋದು ಎಂಥ ಐರನಿ ಅಂತ ಅನಿಸ್ತು. ಆ ಒಂದು ವಿಚಾರವನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಶೇರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ, ನಮ್ಮ ದೇಶದ ಅತಿ ದೊಡ್ಡ ಕಾಂಟೆಂಟ್ ಕ್ರಿಯೇಟರ್, ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಏನು ಹೇಳಕ್ಕಿದ್ದಾರೆ, ದಯವಿಟ್ಟು ಕೇಳಿಸ್ಕೊಳ್ಳಿ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. ಒಂದು ವೇಳೆ ನಮ್ಮ ಪ್ರೈಮ್ ಕ್ರಿಯೇಟರ್, ಪ್ರೈಮ್ ಮಿನಿಸ್ಟರ್ ಹೇಳಿರೋದನ್ನ ನೀವು ಚಾಚೂ ತಪ್ಪದೆ ಮಾಡಲಿಲ್ಲ ಅಂತಂದ್ರೆ ನೀವ್ಯಾರು ಅನ್ನೋದನ್ನ, ಅದೇ ಪಕ್ಷದ ಇನ್ನೊಬ್ಬ ಭಯಂಕರ ಬುದ್ಧಿವಂತ ಎಜುಕೇಟೆಡ್ MP ನೀವ್ಯಾರು ಅನ್ನೋದನ್ನ ಹೇಳ್ತಾರೆ, ದಯವಿಟ್ಟು ಕೇಳಿಸ್ಕೊಳ್ಳಿ.
And if you are with Modi, you are with India. If you are not with Modi, you are anti-India. That's it. ಇವರಿಬ್ಬರ ಮಾತನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಟ ದರ್ಶನ್ ಕೇಸ್ ಕರ್ನಾಟಕದಲ್ಲಿ ಒಂದ್ ರೀತಿಯಲ್ಲಿ ಬರೇ ಕರ್ನಾಟಕ ಅಲ್ಲ, ಇಡೀ ದೇಶದಾದ್ಯಂತ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿ ಇವತ್ತಿಗೂ ಕೂಡ ಅದ್ರ ಬಗ್ಗೆ ಏನಾದ್ರೂ ನ್ಯೂಸ್ ಬಂತು ಅಂತಂದ್ರೆ ಒಂದ್ಸತಿ ನಾವು ಕಿವಿ ನಿಮಿರಿಸಿ ಕೇಳಿಸ್ಕೊಳ್ತೀವಿ, ಹೌದಾ? ಇನ್ಫ್ಯಾಕ್ಟ್ ನನ್ನ ಈ ನ್ಯೂಸ್ ಸೆನ್ಸ್ ಚಾನೆಲ್ ನಲ್ಲಿ ಬಹಳಷ್ಟು ಜನ ನೋಡಿರುವಂತಹ, ಬಹಳಷ್ಟು ಜನ ಇಷ್ಟಪಟ್ಟಿರುವಂತಹ, ಹಾಗೆ ಕೆಲವೊಂದಷ್ಟು ಜನ ಬಾಯಿಗೆ ಬಂದಂಗೆ ಬೊಗಳಿರುವಂತಹ ಒಂದು ಎಪಿಸೋಡ್. ಅದರ ಥಂಬ್ನೇಲ್ ಅನ್ನ ನಾನು ನಿಮಗೆ ಈ ಎಂಡ್ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗೋ ತರದಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಅದ್ 2 ಎಪಿಸೋಡ್ ಅನ್ನ ನೋಡಿ. ಅಂದ್ರೆ ಒಂದು ಕೇಸನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರ ಉದ್ದೇಶದಿಂದ ನಾನು ಮಾತಾಡಿದ್ದಾಗಿತ್ತು. ಆದ್ರೆ ಕೆಲವೊಂದಷ್ಟು ಜನ ಈ ನಾವು ಅಭಿಮಾನಿಗಳು ಅಂತ ಹೇಳ್ಕೊಂಡು ಬಿಜೆಪಿಗೆ ಹೆಂಗ್ ಅಂಧಭಕ್ತರಿದ್ದಾರೆ, ಕಾಂಗ್ರೆಸ್ಗೆ ಹೆಂಗೆ ಗುಲಾಮ್ರಿದ್ದಾರೆ, ಹಂಗೆ ಅಭಿಮಾನಿಗಳು ಬೇರೆ, ದರ್ಶನ್ ಅಭಿಮಾನಿಗಳು ಬೇರೆ, ಅಂದ್ರೆ ಡಿ ಬಾಸ್ ಅಭಿಮಾನಿಗಳು ಬೇರೆ, ಬಾಸ್ ಡಿ ಅಭಿಮಾನಿಗಳು ಬೇರೆ ಅಂತ ಇರ್ತಾರೆ. ಅವ್ರು ಬಾಯಿ ಬಂದಾಗ ಬೊಗಳಿದ್ದು ಇದ್ರು ನಾನು ಅದೆಲ್ಲ ಕೇರ್ ಮಾಡಲ್ಲ. ನನ್ನ ಉದ್ದೇಶ ಒಳ್ಳೇದಾಗಿರುವಾಗ ಯಾವನಿಗೆ ಏನ್ ಹೇಳಿದ್ರು ಸಹ ನಾನು ಕೇರ್ ಮಾಡಲ್ಲ. ನೋಡಿ, ದರ್ಶನ್ ಅಂತಹ ದರ್ಶನ್ ಒಂದು ಕೇಸ್ನಲ್ಲಿ ಇವಾಗ ಒಳಗಡೆ ಹೋಗಿ ಮುಂದಿನ ವರ್ಷದವರೆಗೂ ಅವರಿಗೆ ಬೇಲ್ ಅಪ್ಲಿಕೇಶನ್ ಅನ್ನ ಹಾಕಕ್ ಸಾಧ್ಯ ಇಲ್ಲ ಅಂತ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರುವಾಗ ಈ ಕೇಸ್ಗೆ ಇನ್ನಷ್ಟು ಹೊಡೆತ ಕೊಡಬಹುದಾದಂತಹ, ಅಂದ್ರೆ ದರ್ಶನ್ ಅಭಿಮಾನಿಗಳು ಅಂತ ಯಾರಿರ್ತಾರೆ ಅವರಿಗೆ ಒಂದ್ ರೀತಿಯಲ್ಲಿ ಆಘಾತವನ್ನ ಕೊಡುವಂತಹ ನ್ಯೂಸ್ ಬಂದಿದ್ ಯಾವಾಗ, ಮೊನ್ನೆ ಈ ಪ್ರದೋಷ್ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ A14 ಒಟ್ಟು 17 ಆರೋಪಿತರನ್ನ ಏನು ನಾವು ಮೇಜರ್ ಆಗಿ ತಗೊಳ್ತೀವಿ. ಅದರಲ್ಲಿ A14 ಬಂದು ಪ್ರದೋಷ್, ದರ್ಶನ್ಗೆ ಅತ್ಯಂತ ಆಪ್ತರಲ್ಲಿ ಒಬ್ಬ. ಈ ಒಂದು ಕೇಸ್ನಲ್ಲಿ ನಾನು ಅಪ್ರೂವರ್ ಆಗಕ್ ರೆಡಿ ಇದೀನಿ ಅನ್ನೋದನ್ನ ಏನು ಅವರು ಹೇಳ್ಕೊಳ್ತಾರೆ. ಹಾಗೆ ಪ್ರಾಸಿಕ್ಯೂಷನ್ ಅದನ್ನ ಒಪ್ಕೊಂಡು ಇದೀಗ ಮೊನ್ನೆ ನಡೆದಿರುವಂತಹ ಸೆಷನ್ಸ್ ಕೋರ್ಟ್ ನಲ್ಲಿ ಏನಿದ್ರೆ ಹಿಯರಿಂಗ್ ಅನ್ನೋದು ನಡೀತು. ಅಲ್ಲಿ ಪ್ರಾಸಿಕ್ಯೂಷನ್ ಏನು ಇದ್ರು ಪ್ರಸನ್ನ ಕುಮಾರ್ ಅಂತ ಅನ್ಸುತ್ತೆ, ಅವರು ಆಯ್ತು ನೀವು ಅಪ್ರೂವರ್ ಆಗಿ ಅಂತ ಹೇಳಿ ರಿಟರ್ನ್ ಡಾಕ್ಯುಮೆಂಟ್ ಅನ್ನ ಕೊಟ್ಟಿರುವಾಗ ಬಹಳಷ್ಟು ವಿಚಾರ ಅನ್ನೋದು, ಬಹಳಷ್ಟು ಏನ್ ಹೇಳ್ತೀವಿ, ಒಬ್ಬರ ಅಭಿಪ್ರಾಯ ಒಂದೊಂದು ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ತೀವಲ್ವಾ, ಅದು ಬಂತು. ಅದ್ರಲ್ಲಿ ನಂಗೆ ಮೇಜರ್ ಆಗಿ ಕೇಳಲ್ಪಟ್ಟಿದ್ದೇನು ಅಂತಂದ್ರೆ, ನೋಡಿ ಬರೇ ಇಲ್ಲಿಗೆ ನಿಂತಿಲ್ಲ ದರ್ಶನ್ ವಿರುದ್ಧವಾಗಿರುವಂತಹ ಷಡ್ಯಂತ್ರ, ಅವರ ಸ್ನೇಹಿತರೇ ಇವಾಗ ಬೆನ್ನಿಗೆ ಚೂರಿ ಹಾಕೋ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋ ತರದಲ್ಲಿ ಒಂದಷ್ಟು ಜನರ ಹೇಳಿಕೆ. ಇನ್ನೊಂದ್ ಕಡೆ ಹೇಳೋದೇನು ಅಂತಂದ್ರೆ, ಈಗ ನೋಡ್ರಿ ಈ ಪ್ರದೋಷ್ ಇರಬಹುದು ಅಥವಾ ಈ ರವಿಶಂಕರ್ ಅಂತ ಯಾರು ಈ ರೇಣುಕಾಸ್ವಾಮಿಯನ್ನ ಅಲ್ಲಿಂದ ಕರ್ಕೊಂಡು ಬಂದಿದ್ದಲ್ಲ ಮನುಷ್ಯ, ಡ್ರೈವರ್, ದರ್ಶನ್ ದೊಡ್ಡ ಫ್ಯಾನ್ ಬೇರೆ. ಸೊ ಆ ವ್ಯಕ್ತಿ ಸಹ ಇವಾಗ ಇಲ್ಲ ನಾನು ಕೂಡ ಅಪ್ರೂವರ್ ಆಗ್ತೀನಿ, ನನ್ಗೆ ಮಾಫಿ ಕೊಟ್ಬಿಡಿ, ಕ್ಷಮಾದಾನ ಕೊಟ್ಬಿಡಿ ಅನ್ನೋದನ್ನ ಹೇಳ್ತಿದ್ದಾನೆ. ಇನ್ನೊಬ್ಬ ಫ್ರೆಂಡ್ ಯಾರು ವಿನಯ್, ಸಾಕ್ಷಿದಾರ ಆಗಕ್ಕೆ, ಮಾಫಿ ಸಾಕ್ಷಿದಾರ ಆಗಕ್ಕೆ ರೆಡಿ ಇದ್ದಾರೆ, ಅಪ್ರೂವರ್ ಆಗಕ್ಕೆ ರೆಡಿ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ಏನಪ್ಪಾ, ಒಂದ್ ಟೈಮಲ್ಲಿ ಏನ್ ಬೇಕಾದ್ರೂ ಮಾಡ್ತೀವಿ ದರ್ಶನ್ ಸಲುವಾಗಿ ಅಂತ ಹೇಳ್ತಾ ಇದ್ದವರೆಲ್ಲ ಇದೀಗ ಆ ಕೇಸ್ನಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಸಿಗಾಕೊಳ್ಳೋ ತರದಲ್ಲಿ ದರ್ಶನ್ಗೆ ಬೆನ್ನಿಗೆ ಚೂರಿ ಹಾಕ್ತಿದಾರ ಅನ್ನೋ ತರದಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇದ್ರೆ, ಇನ್ನೊಂದು ಪರ್ಸೆಪ್ಷನ್ ಅನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ನೋಡಿ, ನನಗೆ ಯಾರ್ಯಾರು ಇಲ್ಲಿ ದರ್ಶನ್ ಅಭಿಮಾನಿಗಳಿದ್ದೀರಾ, ಬಾಸ್ ಡಿ ಫ್ಯಾನ್ಸ್ ಅಲ್ಲ, ಕೆಟ್ಟ ಮಾತನಾಡೋರಲ್ಲ, ದರ್ಶನ್ ಒಳ್ಳೇದಾಗ್ಲಪ್ಪ, ಏನಾದ್ರೂ ಆಗಿ ಈ ಕೇಸಿಂದ ಹೊರಗಡೆ ಬಂದು ಒಂದು ಒಳ್ಳೆ ಜೀವನವನ್ನ ಮತ್ತೆ ಕಟ್ಕೊಂಡು ಒಳ್ಳೊಳ್ಳೆ ಸಿನಿಮಾ ಮಾಡ್ಲಿ, ಹಿಂಗಿದ್ ಏನಾದ್ರೂ ಒಂದು ವೆಲ್ ವಿಷರ್ ಅಂತ ಇರ್ತಾರೆ ನೋಡಿ, ಅವರಿಗೆ ನಾನು ಒಂದಷ್ಟು ಪರ್ಸ್ಪೆಕ್ಟಿವ್ ಅನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾನು ಮೊದಲೇ ಮಾಡಿರುವಂತಹ 2 ಎಪಿಸೋಡ್ ನಲ್ಲಿ ಸಹ ಹೇಳಿದ್ದೀನಿ, ದರ್ಶನ್ ಅನ್ನ ನಾನು ಪರ್ಸನಲಿ ಹೇಟ್ ಮಾಡುವಂತಹ ವ್ಯಕ್ತಿ ಅಲ್ಲ. ಆದ್ರೆ ರೇಣುಕಾಸ್ವಾಮಿ ಅನ್ನುವಂತಹ ಒಬ್ಬ ಕಾಮುಕ ವ್ಯಕ್ತಿ ಇದಾನಲ್ವಾ, ಇವನೇನು ಸಾಚ ಅಲ್ಲ. ಆದ್ರೆ ಆ ರೀತಿ ಕೊಲ್ಲಬಹುದಿತ್ತ ಒಬ್ಬ ವ್ಯಕ್ತಿಯನ್ನ, ಅದು ನನ್ನ ಪ್ರಶ್ನೆ. ನಾನು ದರ್ಶನ್ ಪರನೂ ಇಲ್ಲ, ದರ್ಶನ್ ವಿರುದ್ಧನೂ ಇಲ್ಲ, ಹಾಗೆ ರೇಣುಕಾಸ್ವಾಮಿ ಪರ ಸಹ ಅಲ್ಲ ನಾನು. ಅವನು ಸಾಮಾಜಿಕ ಕ್ರಿಮಿನೇ, ಅದರಲ್ಲಿ ದೂಸರಾ ಮಾತಿಲ್ಲ. ಆದ್ರೆ ಒಬ್ಬವನ್ ಹಿಂಗಿದಾನೆ ಅಂದ ತಕ್ಷಣ ನನ್ನ ಹತ್ರ ಇರುವಂತಹ ಪವರ್ನೆಲ್ಲ ಯೂಸ್ ಮಾಡ್ಕೊಂಡು ನಾನು ಕಾನೂನುಬದ್ಧವಾಗಿ ಇವನನ್ನ ಹೆಂಗ್ ಹಣಿಬಹುದಿತ್ತ, ಅದನ್ನ ಬಿಟ್ಬಿಟ್ಟು ನಾನು ಏನು ಬೇಕಾದ್ರೂ ಮಾಡಬಹುದು ಅನ್ನೋ ತರದ ಅಹಂಕಾರ ಇದೆ ಅಲ್ಲ, ಆ ಅಹಂಕಾರ ಅಥವಾ ಗಾಡ್ ಕಾಂಪ್ಲೆಕ್ಸ್ ಅಂತ ಕರಿತೀನಿ ನಾನು ಅದನ್ನ. ಅದಕ್ಕೆ ಈ ಬಾಸ್ ಡಿ ಅಭಿಮಾನಿಗಳು ಕೂಡ ಕಾರಣನೇ. ದರ್ಶನ್ ಒಂದು ಒಳ್ಳೆಯ ಸಹವಾಸವನ್ನ ಇಟ್ಕೊಂಡಿದ್ರು. ಯಾರು ತಪ್ಪನ್ನ ಮಾಡುವಾಗ ಅವ್ರನ್ನ ಅಲ್ಲೇ ಕಟ್ ಮಾಡ್ಬೇಕು, ಇಲ್ಲ ಗುರು ನೀನ್ ಮಾಡ್ತಾ ಇರೋದು ರಾಂಗ್, ಇದು ಹಿಂಗ್ ಮಾಡ್ಬೇಡ ಅಂತ ಹೇಳೋದಿದೆ ಅಲ್ಲ, ಅಂತಹ ಸ್ನೇಹವನ್ನ ನಾವ್ ಇಟ್ಕೋಬೇಕು. ಆದ್ರೆ ಎಲ್ಲೋ ಒಂದ್ ಕಡೆ ದರ್ಶನ್ ಸುತ್ತಮುತ್ತ ಇಟ್ಕೊಂಡಿರೋರ್ನೆಲ್ಲ ಯಾರು ಅಂತಂದ್ರೆ, ಅಣ್ಣ ನೀನ್ ಏನ್ ಮಾಡಿದ್ರು ಸರಿ, ನೀನ್ ಮಾಡೋಣ, ನಾವ್ ಸಪೋರ್ಟ್ ಮಾಡ್ತೀವಿ ಅನ್ನೋ ತರದಲ್ಲಿ ಇರ್ತಾರಲ್ಲ. ಕರ್ಣನ ವ್ಯಕ್ತಿತ್ವದವರು ಇವರು. ದುರ್ಯೋಧನ ಹಾಳಾಗಕ್ಕೆ ಅಥವಾ ಅಧರ್ಮವನ್ನ ಮುಂದುವರ್ಸಕ್ಕೆ ಕರ್ಣನೇ ಕಾರಣ. ಒಳ್ಳೆ ಫ್ರೆಂಡ್ ಇದ್ದಿದ್ರು ಅಂತಂದ್ರೆ ಕೃಷ್ಣನ ತರದ ಫ್ರೆಂಡ್ ಇರ್ಬೇಕು ಅಂತ ಹೇಳ್ತೀನಿ ನಾನು. ಅರ್ಜುನನ ಚಾಯ್ಸ್ ಕೃಷ್ಣ. ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನ ವಿಶ್ಲೇಷಣೆ ಮಾಡಿ
ಒಳ್ಳೇದಕ್ಕೆ ಮಾತ್ರ ಸಹಕಾರ, ತಪ್ಪು ಮಾಡ್ತೀಯ ಅಂತಂದ್ರೆ ತಪ್ಪು ಮಾಡಕ್ ನಾನು ಬಿಡಲ್ಲ ಅಥವಾ ನಿನ್ ಜೊತೆ ನಾನಿರಲ್ಲ, ಈ ವ್ಯಕ್ತಿತ್ವದ ಫ್ರೆಂಡ್ಸ್ ಅನ್ನ ಇಟ್ಕೊಳ್ಳುವಲ್ಲಿ ದರ್ಶನ್ ಎಡವಿದ್ರು. ಅದರ ಪರಿಣಾಮವೇ ಇವತ್ತು ದರ್ಶನ್ಗೆ ನೋಡಿ, ಯಾರ್ಯಾರನ್ನ ಫ್ರೆಂಡ್ ಅಂತ ಅನ್ಕೊಂಡಿದ್ರು, ಪ್ರದೋಷ್ ಇರಬಹುದು, ವಿನಯ್ ಇರಬಹುದು, ಯಾರ್ಯಾರೆಲ್ಲ ಪ್ರಾಣ ಕೊಡೋ ಫ್ಯಾನ್ಸ್ ಅಂತ ಇದ್ರು, ಅವರೆಲ್ಲ ಇವಾಗ ನಾನು ಅಪ್ರೂವರ್ ಆಗ್ತೀನಿ ಅಂತ ಹೇಳಿದ್ದು. ನನ್ಗೆ ಐರನಿ ಅನಿಸ್ತಿದ್ದು. ನೋಡಿ, ನಮ್ಮ ಜೀವನದಲ್ಲಿ ಕೆಲವು ಸರ್ತಿ ನಾವು ಅದನ್ನ ಅನುಭವಿಸದನೆ ಬೇರೆಯವ್ರ ಜೀವನವನ್ನ ನೋಡಿ ನಾವು ಪಾಠ ಕಲ್ತ್ಕೊಳ್ಬಹುದು ಅಂತ ಹೇಳ್ತಾರಲ್ಲ, ಅಂತ ಒಂದು ಕೇಸ್ ಅಂತ ಅನ್ಸುತ್ತೆ ಇದು ನನಗೆ. ದರ್ಶನ್ ಸ್ವಂತ ಬಲದಿಂದ ಅಷ್ಟು ದೊಡ್ಡ ಫ್ಯಾನ್ ಬೇಸ್ ಅನ್ನ ಗಳಿಸ್ಕೊಂಡ್ರು, ಹೈಯೆಸ್ಟ್ ಪೇಡ್ ಆಕ್ಟರ್ ಆದ್ರು, ಒಂದು ಸಿನಿಮಾ ಬರುತ್ತೆ ಅಂತಂದ್ರೆ ಪ್ರಾಣ ಕೊಡೋಕೆ ರೆಡಿ ಇರ್ತಾರೆ, ಟಿಕೆಟ್ ಸಲುವಾಗಿ ಪ್ರಾಣ ಕೊಡೋಕೆ ರೆಡಿ ಇರುವಂತಹ ಫ್ಯಾನ್ಸ್ ಅನ್ನ ಒಟ್ಟಾಕೊಂಡ್ರು. ಇವನ್ ಯಾರೋ ಚಿಲ್ರೆ ವ್ಯಕ್ತಿ, ರೇಣುಕಾ ಸ್ವಾಮಿ ಅನ್ನೋ ಸಾಮಾಜಿಕ ಕ್ರಿಮಿ, ಅವನಿಗೆ ನಾನು ಪಾಠ ಕಲಿಸ್ತೀನಿ ಅಂತ ಹೇಳಕ್ ಹೋಗ್ಬಿಟ್ಟು ಆ ಪವಿತ್ರ ಗೌಡ ಅನ್ನೋಳ್ ಸಲುವಾಗಿ ಇಷ್ಟೆಲ್ಲದನ್ನ ಮಾಡ್ಕೊಂಡು ಇವಾಗ ಪಶ್ಚಾತ್ತಾಪ ಪಡೋದು. ಅಥವಾ ನೋಡಿ, ಇನ್ನೊಂದು ಅರ್ಥ ಆಗ್ಬೇಕು, ಈ ಜೈಲು ಅನ್ನುವಂಥದ್ದನ್ನ ಸಿನಿಮಾದಲ್ಲಿ ಹೇಗೆ ತೋರಿಸ್ತಾ ಇರ್ತಾರಲ್ಲ, ಆ ಥರದ 100% ಇಮೇಜ್ ಅಲ್ಲ. ಅಲ್ಲಿ ಐಷಾರಾಮವಾಗಿ ಬದುಕೋರ್ ಇದ್ದಾರೆ, ಅದು ಕೂಡ ಸತ್ಯ. ಅದು ನಮ್ಮ ಹುಳುಕು ಪೊಲೀಸ್ ವ್ಯವಸ್ಥೆಗೆ ಹಿಡಿದಿರುವಂತಹ ಕೈಗನ್ನಡಿ. ಆದ್ರೆ ಆ ಜೈಲಲ್ಲಿ ಮಾನಸಿಕವಾಗಿ ಅಂದ್ರೆ ಸೈಕಾಲಜಿಕಲಿ ನೀವು ಎಷ್ಟು ಬ್ರೇಕ್ ಡೌನ್ ಆಗ್ಬಿಡ್ಬಹುದು, ಸಾಮಾಜಿಕವಾಗಿ ನಿಮ್ಮನ್ನ ಹೇಗೆ ಕುಗ್ಗಿಸಬಹುದು. ಇದು ಹೊರಗಡೆ ಇರುವಂತಹ ವಿಚಾರಗಳು ಯಾವಾಗ ಒಳಗಡೆ ಬರುತ್ತೆ, ನಿಮ್ ಕಿವಿ ಒಳಗಡೆ ಬರುತ್ತೆ, ಆ 4 ಗೋಡೆ ಮಧ್ಯದಲ್ಲಿ ಅದೇ ರೀಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ನನ್ನ ಜೀವನ ಎಲ್ಲ ಇಲ್ಲೇ ಕಳೆದೋಗ್ಬಿಟ್ರೆ, ನನ್ನ ಹೆಂಡತಿ ಮಕ್ಕಳ ಕತೆ ಏನು, ನಾನು ಹೊರಗಡೆನೆ ಬಂದಿಲ್ಲ ಅಂತಂದ್ರೆ, ಈ ಥರದಲ್ಲಿ ಒಂದು ಸೈಕಾಲಜಿಕಲ್ ಟ್ರಾಮಾ ಕ್ರಿಯೇಟ್ ಆಗುತ್ತಲ್ಲ, ಅಲ್ಲಿ ಆಂಗ್ಸೈಟಿ ಕ್ರಿಯೇಟ್ ಆಗುತ್ತಲ್ಲ, ಅದು ಎಂಥ ವ್ಯಕ್ತಿಯನ್ನ ಸಹ ಬ್ರೇಕ್ ಮಾಡುವಂತಹ ತಾಕತ್ತನ್ನ ಹೊಂದಿರುತ್ತೆ. ಅದರ ಪರಿಣಾಮವಾಗಿ ಇದೀಗ ಒಂದು ಕಾಲದಲ್ಲಿ ದರ್ಶನ್ಗೆ ಜೀವ ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ದಂತಹ ಪ್ರದೋಷ್, ವಿನಯ್, ರವಿಶಂಕರ್ ಮತ್ ಯಾರ್ಯಾರಿದ್ದಾರೋ ಅವರೆಲ್ಲರೂ ಸಹ ನಾವು ಈ ಕೇಸ್ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೊಡೋಕೆ ರೆಡಿ ಇದ್ದೀವಿ, ನಮ್ಗೆ ಕ್ಷಮಾದಾನ ಕೊಡಿ, ಯಾಕೆಂತಂದ್ರೆ ನಾವು ಡೈರೆಕ್ಟ್ ಆಗಿ ಇದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ. ಹೌದು, ನಾವ್ ಇದ್ರಲ್ಲಿ ಪಾತ್ರ ವಹಿಸಿದೀವಿ, ಆದ್ರೆ ನಾವು ಕೊಂದಿಲ್ಲ ಅನ್ನೋ ತರದಲ್ಲಿ ಅಪ್ರೂವರ್ ಆಗಿರೋಕೆ ಒಪ್ಕೊಂಡಿರೋದಿದೆ ಅಲ್ಲ, ಇದು ಒಬ್ಬ ಮನುಷ್ಯ ತನ್ನ ಒಳಿತಿನ ಸಲುವಾಗಿ, ಅಂದ್ರೆ ವೆನ್ ಇಟ್ ಈಸ್ ದ ಮ್ಯಾಟರ್ ಆಫ್ ಸರ್ವೈವಲ್, ಯಾರೂ ನಮ್ಮವರಲ್ಲ. ನಾನು ದರ್ಶನ್ ಪರವಾಗಿ ಮಾತಾಡ್ತಾ ಇಲ್ಲ, ಆದ್ರೆ ಒಂದು ಸತ್ಯದ ಅನಾವರಣ ಅನ್ನುವಂಥ, ಯಾವಾಗ ಸಾವು ಬದುಕು ಅನ್ನೋದು ಬರುತ್ತಲ್ಲ, ಯಾವ ಸಂಬಂಧನೂ ಸತ್ಯ ಅಲ್ಲ, ಯಾವುದೇ ಸ್ನೇಹನೂ ಸತ್ಯ ಅಲ್ಲ, ಅಥವಾ ಇವ್ರು ಯಾರು ನನ್ನ ಕೈ ಬಿಡಲ್ಲ ಅನ್ನೋ ತರದಲ್ಲಿ ನಾವು ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಲ್ವಾ, ಅದ್ಯಾವುದು ಸತ್ಯ ಅಲ್ಲ. ಯಾವಾಗ ಕಾಲ್ ಬುಡಕ್ ಬರುತ್ತೆ, ಮನುಷ್ಯ ಯಾವತ್ತು ತನ್ನನ್ನೇ ಆಯ್ಕೆ ಮಾಡ್ಕೊಳ್ತಾನೆ. ಇದು ತಪ್ಪಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ದರ್ಶನ್ ಆಂಗಲ್ ಅಲ್ಲಿ ನೋಡಿದಾಗ ಇದು ಬಹಳಷ್ಟು ಜನರಿಗೆ ದ್ರೋಹ, ಮಿತ್ರ ದ್ರೋಹ ಅಂತ ಅನಿಸಬಹುದು. ಆದ್ರೆ ಇದನ್ನ ಒಬ್ಬ ವ್ಯಕ್ತಿಯಾಗಿ ನೋಡಿ, ನೀವು ಆ ಕೊಲೆಯಲ್ಲಿ ಸಹಕಾರವನ್ನ ಕೊಟ್ಟಿರ್ಬೋದು. ಅಂದ್ರೆ ಆ ಪವಿತ್ರ ಗೌಡನ ಅಲ್ಲಿ ಕರ್ಕೊಂಡ್ ಬಂದು ಮತ್ತೆ ದರ್ಶನನ್ನ ಕರ್ಕೊಂಡ್ ಬಂದು ವಾಪಸ್ ಅವ್ರನ್ನ ಕರ್ಕೊಂಡೋಗಿ ನೆಕ್ಸ್ಟ್ ಒಂದಷ್ಟು ಅಮೌಂಟ್ ಅನ್ನ ಅಡ್ಜಸ್ಟ್ ಮಾಡಿ ಅದ್ರ ಮೇಲೆ ಬೇರೆ ಯಾರು ಒಂದಷ್ಟು ಜನಕ್ಕೆ ನೀವು ಸರೆಂಡರ್ ಆಗಿ ಅಂತ ಹೇಳ್ಬಿಟ್ಟು ಮಾಡಿದ್ದು, ಈ ರೀತಿ ಕಾನ್ಸ್ಪಿರಸಿ ಇದೆ ಅಲ್ಲ, ಕಾನ್ಸ್ಪಿರಸಿಯಲ್ಲಿ ಭಾಗವಹಿಸೋದು ಕೂಡ ಕ್ರೈಮೇ. ಆದ್ರೆ ಕೊಲೆ ಮಾಡುವಷ್ಟರ ಮಟ್ಟಿಗೆ ಅದು ಕ್ರೈಮ. ಇನ್ಫ್ಯಾಕ್ಟ್ ಹೇಳುವ ಪ್ರಕಾರ, ಅಂದ್ರೆ ಯಾರ್ಯಾರಿಗೆ ಒಳ ಮಾಹಿತಿ ಅನ್ನುವಂಥದ್ದಿದೆ ಅವ್ರು ಹೇಳುವ ಪ್ರಕಾರ, ಪ್ರದೋಷ್ ಹೇಳಿದ್ರಂತೆ, ಹಿಂಗೆ ಹೊಡಿತಾ ಇದ್ರೆ ಅವ್ನು ಸತ್ತೋಗ್ಬಿಡ್ತಾನೆ, ಬೇಡ ಹಿಂಗಿದ್ದೆಲ್ಲ ಮಾಡೋದ್ ಬೇಡ, 4 ಬಿಟ್ಟಿದೀವಿ ಕಳ್ಸೋಣ ಅಂತ ಹೇಳಿದ್ನಂತೆ ಆ ಮನುಷ್ಯ. ಸೊ ಈ ಒಂದು ಆಧಾರದ ಮೇಲೆ ನನಗೆ ಕ್ಷಮೆ ಕೊಡಿ ಅನ್ನುವಂಥದ್ದನ್ನ ಕೇಳೋದು ಪ್ರದೋಷ್ ತಪ್ಪಾ? ಹಾರ್ಡ್ ಟು ಸೇ. ನಂದಿವಾಗ ನೇರವಾಗಿ ಪಾತ್ರ ಇಲ್ಲ ಅಂತಂದ್ರೆ ನೀನ್ ಹೆಂಗೂ ಸಿಕ್ಕಾಕೊಳ್ತಿದ್ಯಾ ಗುರು, ನಾನ್ ಯಾಕೆ ನನ್ನ ಜೀವನವನ್ನ ಬಲಿ ಕೊಡ್ಲಿ? ಇವಾಗ ಹಂಗೆ ಹೇಳದ್ದೆ ಸುಮ್ಮನೆ ಕುತ್ಕೊಂಡಿದ್ರು ಕೂಡ ದರ್ಶನ್ಗೆ ಯಾವ ಒಂದು ಪ್ರಾಸಿಕ್ಯೂಷನ್ ಅನ್ನುವಂಥದ್ದು ತುಂಬಾ ಸ್ಟ್ರಾಂಗ್ ಆಗಿದೆ. ಲೆಟ್ ಮಿ ಟೆಲ್ ಯು, ದರ್ಶನ್ ವಿರುದ್ಧವಾಗಿರುವಂತಹ ಈ ಕೇಸ್ ಅನ್ನುವಂಥದ್ದು ಏನಿದೆಲ್ಲ, ಪ್ರಾಸಿಕ್ಯೂಷನ್ ಲೆವೆಲ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇದೆ. ಯಾರು ಏನು ಕಾನ್ಸ್ಪಿರಸಿ ಮಾಡ್ತಾ ಇರೋದಲ್ಲ, ಇದು ಎವಿಡೆನ್ಸ್ ಇದೆ. ಯಾರು ಸಾಕ್ಷಿ ಅಂತ, ವಿಟ್ನೆಸ್ ಅಂತ ನೋಡಿದೀವಿ, ಕಣ್ಣಾರೆ ನೋಡಿದೀವಿ ಅಂತ ಹೇಳಿದ್ರೆ ಅವ್ರನ್ನ ಧಮಕಿ ಹಾಕಿಸುವಂತಹ ಕೆಲಸವನ್ನ ದರ್ಶನ್ ಕಡೆಯವರಿಂದ ಮಾಡಿಸಿದ್ದಾರೆ ಅನ್ನೋ ತರದ ಮಾತುಗಳು ಕೂಡ ಇದೆ. ಹಾಗಿರುವಾಗ ಪ್ರದೋಷ್, ನಾನ್ ಡೈರೆಕ್ಟ್ ಆಗಿ ಕೊಂದಿಲ್ಲದ್ದೆ, ನನ್ ಜೀವನ ಯಾಕೆ ಹಾಳು ಮಾಡ್ಕೊಳ್ಳಿ ಅನ್ನೋ ತರದಲ್ಲಿ ಪ್ಲೇಟ್ ಉಲ್ಟಾ ಆಗುವಂತಹ ಸಾಧ್ಯತೆ, ಅಥವಾ ಸೈಕಾಲಜಿಕಲಿ ಬ್ರೇಕ್ ಡೌನ್ ಆಗಿರುವಂತಹ ಸಾಧ್ಯತೆ ಇದೆ ಅಲ್ಲ, ಇದನ್ನ ಮಿತ್ರದ್ರೋಹ ಅಥವಾ ಏನೋ ಬೆನ್ನಿಗೆ ಚೂರಿ ಹಾಕಿದ್ರು ಅನ್ನೋದ್ರ ಹೊರತಾಗಿ ನಾವು ನೋಡಿದ್ವಿ ಅಂತಂದ್ರೆ
ಒಬ್ಬ ಮನುಷ್ಯನಿಗೆ ಎಲ್ಲಕ್ಕಿಂತ ದೊಡ್ಡದು ಜೀವನ. ಜೊತೆಗೆ ಅಲ್ಲಿ ಏನ್ ಇವ್ರಿಬ್ರನ್ನ ಒಂದೇ ಸೆಲ್ಲಲ್ಲಿ ಇಟ್ಟಿದ್ರು, ಈ ಆರೋಪಿಗಳನ್ನೆಲ್ಲ ಒಂದೇ ಸೆಲ್ಲಲ್ಲಿ ಇಟ್ಟಿದ್ರು, ಆ ಟೈಮಲ್ಲಿ ದರ್ಶನ್ ಒಳಗಡೆ ಇರುವಂತಹ ಒಂದಷ್ಟು ಅಗ್ರೆಷನ್, ಹಾಗೆ ಏನು ನನ್ನ ಪರವಾಗಿ ವರ್ಕ್ ಆಗ್ತಿಲ್ವಲ್ಲ ಅನ್ನೋ ತರದ ಒಂದು ಆಂಗ್ಸೈಟಿ ಅನ್ನೋದಿರತ್ತಲ್ಲ, ಅದು ಅವ್ರನ್ನ ವೈಲೆಂಟ್ ಆಗಿ ಟರ್ನ್ ಮಾಡಿ ಅವ್ರ ಮಧ್ಯದಲ್ಲಿ ಕಿತ್ತಾಟ ಆಗಿ ಅಲ್ಲಿ ಇಕ್ವೇಶನ್ ಚೇಂಜ್ ಆಗಿರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇನ್ನೊಂದು ಅರ್ಥ ಆಗ್ಬೇಕು ನಮಗೆ, ಈ ಅಪ್ರೂವರ್ ಆದ್ರು ಅಂದ ತಕ್ಷಣ ದರ್ಶನ್ಗೆ ಅದು ಡೈರೆಕ್ಟ್ ಆಗಿ ಅವ್ರನ್ನ ಇವರೇ ಮಾಡಿರೋದು ಅನ್ನೋ ತರದಲ್ಲಿ ಡಿಕ್ಲೇರ್ ಮಾಡ್ತಾರೆ ಅನ್ನುವಂಥದ್ದು ಅಲ್ಲ. ಇಟ್ ಈಸ್ ಒನ್ ಆಫ್ ದ ಎವಿಡೆನ್ಸಸ್. ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಏನ್ ಎವಿಡೆನ್ಸ್ ಇದೆ ಅದ್ರ ಜೊತೆಗೆ ನಾನು ಪೂರ್ತಿ ಕಣ್ಣಾರೆ ನೋಡಿರೋದಿದೆ, ನಾನು ಅದನ್ನ ಹೇಳಕ್ ರೆಡಿ ಇದೀನಿ ಅಂತ ಹೇಳಿದ ತಕ್ಷಣ ಇದು ಸ್ಟ್ರಾಂಗ್ ಆಗುತ್ತೆ. ಬಟ್ ಆ ಎವಿಡೆನ್ಸ್ ನ ಮೂಲಕ ದರ್ಶನ್ ಜೀವನವನ್ನ ಬರ್ಬಾದ್ ಮಾಡ್ಬಿಡ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಇದು ಸುಳ್ಳು. ಇನ್ನೊಂದು ನಮಗೆ ಅರ್ಥ ಆಗ್ಬೇಕು, ಡಿಫೆನ್ಸ್ ಅಂತ ಏನಿರತ್ತಲ್ವಾ, ಈಗ ನ್ಯಾಯಾಲಯದಲ್ಲಿ ಆರೋಪಿತರ ಪರವಾಗಿ ಯಾರು ವಾದವನ್ನ ಮಂಡಿಸ್ತಾರೆ ಅವರ ಶತಾಯ ಗತಾಯ ಪ್ರಯತ್ನ ಅನ್ನುವಂಥದ್ದು ಏನಿರುತ್ತೆ, ಸತ್ಯವನ್ನ ನಿರೂಪಿಸೋದು ಅಥವಾ ನ್ಯಾಯವನ್ನ ನಿರೂಪಿಸೋದು ಅಲ್ಲ. ಅವರ ಕ್ಲೈಂಟ್ ಯಾರಿರ್ತಾರೆ ಅವರನ್ನ ಬಚಾವ್ ಮಾಡೋದು. ಕೊಲೆ ಮಾಡಿದಾರೋ ಬಿಟ್ಟಿದಾರೋ ಅದೆಲ್ಲದು ಸೆಕೆಂಡರಿ ಅವರಿಗೆ. ಡಿಫೆನ್ಸ್ ಕ್ಲೈಂಟ್ ನ ಪರವಾಗಿರುತ್ತೆ. ಅವರು ತಪ್ಪನ್ನ ಮಾಡಿರ್ಲಿ ಮಾಡಿರದೇ ಇರಲಿ, ಡಿಫೆನ್ಸ್ ಸ್ಟ್ಯಾಂಡ್ಸ್ ಫಾರ್ ದರ್ ಕ್ಲೈಂಟ್ಸ್. ಬಟ್ ಪ್ರಾಸಿಕ್ಯೂಷನ್ ಯಾವತ್ತೂ ಕೂಡ ಈ ವ್ಯಕ್ತಿಯ ವಿರುದ್ಧ ಅಂತ ಅಲ್ಲ, ಸತ್ಯ ಏನಿದೆ ಅದನ್ನ ನಿರೂಪಿಸೋದು, ನ್ಯಾಯವನ್ನ ನಿರೂಪಿಸೋದು ಪ್ರಾಸಿಕ್ಯೂಷನ್ನ ಜವಾಬ್ದಾರಿಯಾಗಿರುತ್ತೆ. ಹಾಗಾಗಿ ದರ್ಶನ್ ವಿರುದ್ಧವಾಗಿ ಯಾರನ್ನು ಎತ್ಕಟ್ಟಿದ್ರೆ ಅದರಿಂದ ಏನು ಆಗತ್ತೆ ಅನ್ನೋದನ್ನ ನಾವು ಪ್ರಾಸಿಕ್ಯೂಷನ್ ಅಂತ ಕರೆಯುವಂತಹ ಸಾಧ್ಯತೆ ಇಲ್ಲ. ಸತ್ಯ ಏನಿದೆ, ರೇಣುಕಾ ಸ್ವಾಮಿ ವಿರುದ್ಧವಾಗಿ ದರ್ಶನ್ ಏನೇನೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದನ್ನ ಸಾಕ್ಷಿ ಸಮೇತ ನಿರೂಪಿಸಿ ಆ ನಂತರದಲ್ಲಿ ಅದಕ್ಕೆ ಶಿಕ್ಷೆಯನ್ನ ಕೊಡುವ ರೀತಿಯಲ್ಲಿ ವಾದ ಮಂಡನೆ ಮಾಡುವಂಥದ್ದು ಪ್ರಾಸಿಕ್ಯೂಷನ್ನ ವ್ಯಾಪ್ತಿಯಾಗಿರುತ್ತೆ. ಈ ಡಿಫ್ರೆನ್ಸ್ ಗೊತ್ತಿರಬೇಕು ನಮ್ಗೆ. ಪ್ರಾಸಿಕ್ಯೂಷನ್ ಅಂತಂದ್ರೆ ಏನೋ ಇವ್ರ ವಿರುದ್ಧವಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದಲ್ಲ. ಸತ್ಯ ನಿರೂಪಣೆ ಪ್ರಾಸಿಕ್ಯೂಷನ್. ಡಿಫೆನ್ಸ್ ಅಂತಂದ್ರೆ ಆರೋಪಿತರ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳುವಂಥದ್ದು. ಈ ಡಿಫ್ರೆನ್ಸ್ ಗೊತ್ತಾಗ್ಬೇಕು ನಮ್ಗೆ, ಆಯ್ತಾ? ಸೊ ಹೀಗಿರುವಾಗ ದರ್ಶನ್ ಅನ್ನುವಂಥ ಒಂದು ಕೇಸ್ ಇದೆ ಅಲ್ಲ, ಈ ರೇಣುಕಾ ಸ್ವಾಮಿ ಕೇಸ್. ಇನ್ಫ್ಯಾಕ್ಟ್ ನಾನು ಈ ಕೇಸ್ನ ವಿಚಾರ ಯಾವಾಗ ಹೊರಗಡೆ ಬಂದಾಗ ಬೇರೆ ಆಂಗಲ್ ಅಲ್ಲಿ ಕುತ್ಕೊಂಡು ನೋಡಿದಾಗ ನಮಗೆ ಏನೇನ್ ಪಾಠ ಕಲಿತೀವಿ ಅನ್ನೋದನ್ನ ಹೇಳಿದೀನಿ. ಇಲ್ಲಿ ಯಾರೂ ಕೂಡ 100% ಸಾಚಾ ಇಲ್ಲ, ಯಾರೂ ಕೂಡ 100% ತಪ್ಪು ಅನ್ನೋ ಥರದಲ್ಲೂ ಇಲ್ಲ. ಈ ಕೇಸ್ನ ಐರನಿನೇ ಅದು. ಅಂದ್ರೆ ತೂಕ ಮಾಡಿ ನೋಡ್ಬೇಕು ನಾವು, ಯಾರು ಎಷ್ಟು ಸರಿ ಇದ್ದಾರೆ, ಯಾರು ಎಷ್ಟು ತಪ್ಪಿದ್ದಾರೆ, ಯಾರ ವ್ಯಕ್ತಿತ್ವ ಎಷ್ಟು ಸರಿ ಎಷ್ಟು ತಪ್ಪು, ಯಾವ ಆಯ್ಕೆ ಮಾಡ್ಕೊಂಡ್ರಲ್ಲ ಅದರ ಬಗ್ಗೆ ನಾವು ಮಾತಾಡ್ತಾ ಇರೋದು ಇಲ್ಲಿ. ಸೊ ಈ ಒಂದು ಕೇಸ್ನ ರಿಲೇಟೆಡ್ ಆಗಿ ಜೊತೆಗೆ ನಾನು ಹೇಳ್ದೆ ಅಲ್ಲ, ಯಾವಾಗ ವಿಚಾರ ಸ್ವಂತ ಹಿತಾಸಕ್ತಿ ಅಂತ ಬರುತ್ತೆ ಯಾರು ನಮ್ಮವ್ರು ಇರೋದಿಲ್ಲ. ಹಾಗಾಗಿ ನಾವು ಜೀವನದ ಯಾವುದೇ ಹಂತಕ್ಕೆ ಹೋದ್ರೂ ಸಹ ಕೊನೆಗೆ ನಮಗ್ ನಾವೇ, ಇದೊಂದು ಸತ್ಯ, ಪರಮ ಸತ್ಯ ಎಲ್ರಿಗೂ ಗೊತ್ತಿರಬೇಕು. ಅದು ದರ್ಶನ್ ಆಗಿರ್ಲಿ, ನರೇಂದ್ರ ಮೋದಿ ಆಗಿರ್ಲಿ, ಮತ್ತೊಬ್ಬರಾಗಿರ್ಲಿ, ಯಾರೇ ಇರ್ಲಿ, ನೀವೆಷ್ಟು ಜನರ ಸಪೋರ್ಟ್ ಇಂದ ಮೇಲ್ ಹೋಗ್ತೀರಾ, ಅವರ ವಿರುದ್ಧವಾಗಿ ನಿಮ್ಮ ಹಿತಾಸಕ್ತಿ ಅನ್ನುವಂಥದ್ದು ಮೇಲ್ ನಿಲ್ಲತ್ತೆ ಅಂತಂದ್ರೆ ಆ ವ್ಯಕ್ತಿನೂ ಅವರ ಹಿತಾಸಕ್ತಿಯನ್ನ ಯಾವತ್ತೋ ಜಾಗೃತಗೊಳಿಸ್ಕೊಳ್ತಾರೆ. ಇವತ್ತಲ್ಲ ಅಂತಂದ್ರೆ ನಾಳೆ. ಇದೊಂದು ಪಾಠ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಯಾವುದೇ ನಾಯಕನ ಹಿಂದೆ ಹೋಗೋಕ್ಕಿಂತ ಮುಂಚೆ ಅವ್ರು ಏನ್ ಮಾಡಿದ್ರು ಸರಿ, ಏನ್ ಮಾಡಿದ್ದೇ ಸರಿ, ಏನ್ ಬೇಕಾದ್ರೂ ನಾನು ತ್ಯಾಗ ಮಾಡಕ್ ರೆಡಿ ಅಂತ ಹೇಳ್ಕೊಡೋ ಮುಂಚೆ ನಿಮ್ದೂ ಒಂದು ಜೀವನ ಇದೆ ಅನ್ನೋದನ್ನ ಮರಿಬೇಡಿ. ನಿಮಗೋಸ್ಕರ ಮನೇಲಿ ಒಂದಷ್ಟು ಜನ ಕಾಯ್ತಿದ್ದಾರೆ ಅನ್ನೋದನ್ನ ಮರಿಬೇಡಿ. ಯಾರದ್ದೋ ಸಲುವಾಗಿ ಹುಚ್ಚಾಟಕ್ಕೆ ಇಳಿದು ಬೀದಿ ಹೆಣ ಆಗಿ ಹಿಂಗಿದ್ದೆಲ್ಲ ಮಾಡೋಕ್ಕಿಂತ ಮುಂಚೆ ಎಲ್ಲಕ್ಕಿಂತ ಜೀವನ ದೊಡ್ಡದು ಅನ್ನೋದನ್ನ ತಿಳ್ಕೊಳ್ಳಿ. ಯಾಕೆಂತಂದ್ರೆ ಒಂದು ಕ್ಷಣದಲ್ಲಿ ಆಗುವಂತಹ ವಿಚಾರ ಮುಂದೆ ಹೆಂಗೆಲ್ಲ ಪಶ್ಚಾತ್ತಾಪ ಪಡೋ ತರದಲ್ಲಿ ಮಾಡೋ ತರದಲ್ಲಿ ಆಯ್ತು ನೋಡಿ. ಇವಾಗ ಅನ್ಸಿರಲ್ವಾ? ನನ್ ಪ್ರಕಾರ ದರ್ಶನ್ಗೂ ಅನ್ಸಿರತ್ತೆ, ಥೋ ಅವತ್ತೊಂದ್ ದಿವಸ ಸುಮ್ಮನೆ ಇದ್ಬಿಟ್ಟಿದ್ರೆ ಇವೆಲ್ಲ ಬೇಕಿತ್ತ ಅನ್ನೋ ತರದಲ್ಲಿ ಡೆಫಿನೆಟ್ಲಿ ದರ್ಶನ್ಗೂ ಅನ್ಸಿರತ್ತೆ. ಈ ರೀತಿ ರಿಗ್ರೆಟ್ ಫೀಲ್ ಆಗೋದಿರುತ್ತೆ ನೋಡಿ, ಇರ್ರಿವರ್ಸಿಬಲ್ ಆಕ್ಷನ್ ಆಗಿ ಆಮೇಲೆ ರಿಗ್ರೆಟ್ ಫೀಲ್ ಮಾಡೋ ತರದಲ್ಲಿ ಇಡೀ ಜೀವನ ಅದರಲ್ಲಿ ಸಂಘರ್ಷ, ಹೊಡೆದಾಟ, ಬೇರೆಯವ್ರ ಜೊತೆ ಅಲ್ಲ ನಮ್ ಜೊತೆ, ನಮ್ಮ ಆತ್ಮ ಸಾಕ್ಷಿಯ ಜೊತೆ ನಾವು ಹೊಡೆದಾಟ ಮಾಡುವಂತಹ ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಂಡ್ವಿ ಅಂತಂದ್ರೆ ವಿ ಫೇಲ್ಡ್ ಆಸ್ ಅ ಹ್ಯೂಮನ್ ಬೀಯಿಂಗ್. ಇನ್ನೊಂದು ನಂದು ಈ ಕೇಸ್ನಲ್ಲಿ ನಾನು ನೋಡೋದು ಹೆಂಗೆ ಅಂತಂದ್ರೆ, ತಪ್ಪು ನಡೆದಿರೋದು ಸತ್ಯ, ಆ ವ್ಯಕ್ತಿ ಕೂಡ ತಪ್ಪೆ, ರೇಣುಕಾ ಸ್ವಾಮಿ ಏನ್ ಸಾಚಾ ಅಲ್ಲ. ಆದ್ರೆ ನಾನ್ ಇದ್ರನ್ನ ದರ್ಶನ್ ಅವರ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ನನ್ನ ಪ್ರಕಾರ ಅವರು ಕ್ಷಮೆಯಾಚನೆ ಮಾಡ್ಬಿಡ್ಬೇಕು. ತಪ್ಪಾಗಿರೋದು ಸತ್ಯ, ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ನಡೆದೋಗಿದೆ,
ಅನ್ನೋ ತರದಲ್ಲಿ ತುಂಬಾ ಆನೆಸ್ಟ್ ಆಗಿ ಇದ್ದು ಅದೆಷ್ಟು ವರ್ಷ ಅಂತ ಶಿಕ್ಷೆಯನ್ನ ಅನುಭವಿಸಿ ಒಂದು ಒಳ್ಳೆ ಮನುಷ್ಯ ಆಗಿ ಇಂಪ್ರೂವ್ಡ್ ವರ್ಷನ್ ಆಗಿ ಹೊರಗಡೆ ಬಂದ್ರೆ ಅವ್ರನ್ನ ಒಪ್ಪಿಕೊಳ್ಳುವಂತಹ ಜನ ಇದ್ದಾರೆ ಇವತ್ತಿಗೂ. ಒಂದು 5 ವರ್ಷನೋ 10 ವರ್ಷನೋ ಜೈಲಲ್ಲಿ ಮಾರ್ಪಾಡಾಗತ್ತೆ. ಜೈಲನ್ನ ನಾವು ಪರಿವರ್ತನಾ ಕೇಂದ್ರ ಅಂತ ಹೇಳ್ತೀವಿ. ಅಲ್ಲಿದ್ದು ನೀವು ಬೇರೆಯವ್ರಿಗೆ ಧಮಕಿ ಹಾಕೊಂಡು ಅದೇ ಹಳೆ ದರ್ಶನ್ ಆಗಿ ಅದೇ ಅಹಂಕಾರದಲ್ಲಿ ಇದ್ರಿ ಅಂತಂದ್ರೆ ಅದನ್ನ ಪರಿವರ್ತನಾ ಕೇಂದ್ರ ಅಂತ ಕರೆಯೋದಿಲ್ಲ ನಾವು. ಅದ್ರ ಹೊರತಾಗಿ ಆಯ್ತಪ್ಪ ತಪ್ಪು ಮಾಡಿದೀನಿ, ತಪ್ಪಿಗೆ ಶಿಕ್ಷೆಯನ್ನ ಸಹ ಅನುಭವಿಸ್ತಿದ್ದೀನಿ, ಆ 10 ವರ್ಷದಲ್ಲಿ ಅವ್ರು ಇನ್ನೂ ಒಳ್ಳೆ ವ್ಯಕ್ತಿ ಆಗಬಹುದು ಅಥವಾ ಹೊಸ ವ್ಯಕ್ತಿತ್ವನೇ ರೂಪಿಸ್ಕೊಳ್ಬಹುದು. ಆ ಥರದಲ್ಲಿ ಏನಾದ್ರೂ ಪ್ರಯತ್ನ ಮಾಡಿ ಹೊರಗಡೆ ಬಂದ್ರೆ ಯಾಕೆ ಒಪ್ಕೊಳ್ಳಲ್ಲ? ಎಂತೆಂಥವ್ರನ್ನ ಒಪ್ಕೊಂಡಿದ್ಯಂತ ಈ ಪ್ರಪಂಚ. ನನಗನ್ಸೋದು ಅದೇ, ಇನ್ನೂ ಹೊಡೆದಾಟ ಮಾಡೋದಕ್ಕಿಂತ, ಇನ್ನೂ ಇದನ್ನ ವರ್ಸ್ಟ್ ಕಂಡೀಷನ್ಗೆ ತಗೊಂಡು ಹೋಗೋದಕ್ಕಿಂತ ಏನಾಗಿದೆ ಸತ್ಯ ಘಟನೆ ಅನ್ನುವಂಥದ್ದು ಏನ್ ನಡೆದಿದೆ ಅಲ್ಲ, ಅದಕ್ಕೆ ನಿಜವಾಗ್ಲೂ ಕೊಲೆ ಡೈರೆಕ್ಟ್ ಆಗಿ ಇವರ ಅಂದ್ರೆ ಪ್ರಾಸಿಕ್ಯೂಷನ್ ನ ಪ್ರಕಾರ ಇಟ್ ಈಸ್ ವೆರಿ ಎವಿಡೆಂಟ್. ಇದರಲ್ಲಿ ದೂಸರ ಮಾತೇ ಇಲ್ಲ, ಆಯ್ತಾ? ಇಲ್ಲ ಅಂತಂದ್ರೆ ದರ್ಶನ್ ಅಂತಹ ಒಬ್ಬ ಪವರ್ಫುಲ್ ವ್ಯಕ್ತಿಗೆ ಬೇಲ್ ಕೊಡೋಕೆ ಒಪ್ತಾ ಇಲ್ಲ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಪ್ರಾಸಿಕ್ಯೂಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಹಾಗಾಗಿ ಇನ್ನೂ ಸಿಸ್ಟಮ್ ವಿರುದ್ಧವಾಗಿ ಹೊಡೆದಾಟ ಮಾಡೋದು, ಸತ್ಯದ ವಿರುದ್ಧವಾಗಿ ಹೊಡೆದಾಡೋದಕ್ಕಿಂತ ಸತ್ಯದ ಪರವಾಗಿದ್ರೆ ಒಳ್ಳೆ ನಡತೆ ಸನ್ನಡತೆ ಆಧಾರದ ಮೇಲೆ ಅರ್ಲಿ ರಿಲೀಸ್ ಕೂಡ ಆಗಿರುವಂತಹ ಘಟನೆಗಳಿದಾವೆ ನಮ್ಮ ದೇಶದಲ್ಲಿ. ಹಾಗಾಗಿ ಈ ಒಂದು ಕೇಸ್ನ ಮೂಲಕ ನಮಗೆ ಆವಾಗ್ಲೂ ನಾನು ಅದನ್ನೇ ಹೇಳಿದ್ದೆ, ಈ ಕೇಸ್ ಇದೆ ಅಲ್ಲ ನಮ್ಗೆಲ್ಲರಿಗೆ ಪಾಠ. ಆ ಪಾಠವನ್ನ ಕಲಿಯೋದಿದೆ ಅಲ್ಲ ಒಂದೊಳ್ಳೆ ಸಮಾಜವನ್ನ ರೂಪಿಸುತ್ತೆ. ಹಾಗೆ ಏನ್ ಪಾಸ್ಟ್ ಅಲ್ಲಿ ನಡೆದಿರುತ್ತೆ ಅದನ್ನೇ ಇಟ್ಕೊಂಡು ಜನ ಏನೋ ಚುಚ್ಚುತ್ತಾ ಇದು ಮಾಡ್ತಾ ಇರಲ್ಲ. ಇನ್ಫ್ಯಾಕ್ಟ್ ನಾನು ದರ್ಶನ್ ಅವರನ್ನ ಡೈರೆಕ್ಟ್ ಆಗಿ ಒಂದು ಇಂಟರ್ವ್ಯೂದಲ್ಲಿ ಮೀಟ್ ಸಹ ಆಗಿದ್ದೀನಿ. ಆಸ್ ಅ ಮೀಡಿಯಾ ಪರ್ಸನ್ ನನಗೆ ಯಾವ ಗೌರವವನ್ನ ಅವರು ಕೊಡಬಹುದಿತ್ತೋ ಹಾಗೆ ಒಬ್ಬ ನಟನಾಗಿ ಅವರಿಗೆ ಯಾವ ಗೌರವವನ್ನ ಆಸ್ ಅ ಮೀಡಿಯಾ ಪರ್ಸನ್ ನಾನು ಕೊಡ್ಬೇಕಿತ್ತೋ ನಾನು ಅದನ್ನ ಕೊಟ್ಟಿದ್ದೀನಿ. ಹಾಗಾಗಿ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದು ನಾನು ಪರ್ಸನಲಿ ಅವ್ರ ಮೇಲೆ ದ್ವೇಷ ಇಲ್ಲ. ಇನ್ಫ್ಯಾಕ್ಟ್ ಪರ್ಸನಲಿ ನಾನು ಯಾರನ್ನೂ ದ್ವೇಷ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ದ್ವೇಷ ಮಾಡಲ್ಲ ಅಂತ ಹೇಳಲ್ಲ, ಬಟ್ ದ್ವೇಷ ಮಾಡೋಕೆ ಇಷ್ಟಪಡೋದಿಲ್ಲ. ಅದು ಒಂದು ದೊಡ್ಡ ಇಮೋಷನ್. ಒಬ್ಬರನ್ನ ಪ್ರೀತಿ ಮಾಡೋದು ಎಷ್ಟು ಇಂಪಾರ್ಟೆಂಟೋ, ಎಷ್ಟು ಸ್ಟ್ರಾಂಗ್ ಇಮೋಷನ್ನು, ಒಬ್ಬರನ್ನ ದ್ವೇಷ ಮಾಡೋದು ಕೂಡ ಅದಕ್ಕಿಂತ ಸ್ಟ್ರಾಂಗ್ ಇಮೋಷನ್. ಹಾಗಾಗಿ ಈ ಒಂದು ಕೇಸ್ನ ಮೂಲಕ ನಾವು ಇವಾಗ್ಲೂ ಕೂಡ ದರ್ಶನ್ ಅವರನ್ನ ಏನೋ ಯಾರೋ ಮೋಸ ಮಾಡ್ಬಿಡ್ತಿದ್ದಾರೆ, ಅವ್ರನ್ನ ಸಿಕ್ಕಾಕ್ಸ್ತಿದ್ದಾರೆ ಅನ್ನೋ ತರದಲ್ಲಿ ನೋಡೋದ್ರ ಹೊರತಾಗಿ ಸತ್ಯ ಹೊರಗಡೆ ಬರ್ಲಿ. ಒಂದ್ ವೇಳೆ ಈ ಪ್ರದೋಷ್ ಅಥವಾ ಯಾರು ವಿನಯ್ ಇದ್ದಾರೆ, ಇನ್ಯಾರ್ಯಾರೆಲ್ಲ ಇದ್ದಾರೆ ಈ ಆರೋಪಿತರು, ಅವರೆಲ್ಲರೂ ಷಡ್ಯಂತ್ರನೇ ಮಾಡ್ತಿದ್ದಾರೆ ಅಂತಂದ್ರೆ ಅವರಿಗೆ ಶಿಕ್ಷೆಯ ಪ್ರಮಾಣ ಇನ್ನೂ ಜಾಸ್ತಿ ಇರತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಏನೋ ದರ್ಶನ್ ವಿರುದ್ಧವಾಗಿ ಅವರೆಲ್ಲ ಷಡ್ಯಂತ್ರ ಮಾಡಿ ದರ್ಶನ್ ಅವ್ರನ್ನ ನೇಣಿಗೆ ಹಾಕ್ಸ್ತಾರೆ ಅನ್ನುವಂಥದ್ದಲ್ಲ. ಇವ್ರು ಮಾಡ್ತಾ ಇರೋದು ಕಾನ್ಸ್ಪಿರಸಿ ಅಂತ ಗೊತ್ತಾಯ್ತು ಅಂತಂದ್ರೆ ಇವರಿಗೆ ವಾಪಸ್ ಸುತ್ಕೊಂಡು ಹೊಡೆಯುವಂತಹ ಕಾನೂನು ಇರತ್ತೆ. ಹಾಗಾಗಿ ಇದನ್ನ ಮೇನ್ ಸ್ಟ್ರೀಮ್ ಅಲ್ಲಿ ಯಾವ ರೀತಿ ಜನ ಡಿಸ್ಕಸ್ ಮಾಡ್ತಿದಾರಲ್ಲ ಅದನ್ನ ನನಗೆ ನನ್ನ ಆಡಿಯನ್ಸ್ಗೆ ಯಾವ ರೀತಿಯಲ್ಲಿ ಇದನ್ನ ನ್ಯಾರೋ ಡೌನ್ ಮಾಡ್ಕೊಂಡು ನೋಡ್ಬೇಕು ಅನ್ನುವಂಥದ್ದನ್ನ ಹೇಳೋದು ನಮ್ಮ ಉದ್ದೇಶ ಆಗಿತ್ತು. ಜೊತೆಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾರ್ಯಾರೆಲ್ಲ ಕೆಲವು ಸರ್ತಿ ಇದನ್ನೇ ಮಾತಾಡಿ ಅದನ್ನೇ ಮಾತಾಡಿ ಈ ಟಾಪಿಕ್ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇದೆ ಅನ್ನೋ ತರದಲ್ಲಿ ಡಿಮಾಂಡ್ ಮಾಡ್ತೀರಾ, ನನ್ನ ಈ ಒಂದು ಚಾನೆಲ್ ಅಲ್ಲಿ ನಾನು ವೀಕ್ಲಿ ಒನ್ಸ್ ಅಥವಾ 15 ದಿನಕ್ಕೆ ಒಂದ್ಸರ್ತಿ ಅಥವಾ 1 ತಿಂಗಳಿಗೆ ಒಂದ್ಸತಿ ನನ್ನ ಬೇರೆ ಬೇರೆ ಕೆಲಸಗಳ ಅರ್ಜೆನ್ಸಿಯನ್ನ ನೋಡ್ಕೊಂಡು ನಾನು ಮಾತಾಡೋದಕ್ಕೆ ನನಗೆ ಏನನ್ನ ಮಾತಾಡ್ಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇದೆ, ಇಂಟೆಂಟ್ ಇದೆ. ಹಾಗೆ ಇದನ್ನ ಹೇಳುವಂತದ್ದು ಈ ಸಮಯದಲ್ಲಿ ನೆಸೆಸರಿ ಅಂತ ಅನಿಸುತ್ತೆ, ಅದನ್ನ ನಾನು ಚೂಸ್ ಮಾಡ್ತೀನಿ. ನಿಮ್ ಸಜೆಷನ್ ನಿಮ್ಮ ರಿಕ್ವೆಸ್ಟ್ ನನ್ಗೆ ಅರ್ಥ ಆಗುತ್ತೆ, ಬಟ್ ನನ್ನದೊಂದು ಚಾಯ್ಸ್ ಇರತ್ತಲ್ವಾ ಏನ್ ಮಾತಾಡ್ಬೇಕು ಅನ್ನುವಂಥದ್ದು, ಅದು ನನ್ನ ಆಯ್ಕೆಗೆ ಇರೋಕೆ ಬಿಡಿ. ಅದ್ರ ಹೊರತಾಗಿ ಯಾರು ಚಾನೆಲ್ನ ಮೆಂಬರ್ಸ್ ಇರ್ತೀರಾ, ನಿಮಗೆ ಯಾವ ವಿಚಾರದ ಬಗ್ಗೆ ಇನ್ನ ಇಂಟ್ರೆಸ್ಟ್ ಇದೆ ಅಥವಾ ಅದ್ರ ಬಗ್ಗೆ ನನ್ನ ಮೂಲಕ ಕೇಳಿ ತಿಳ್ಕೊಳ್ಳೋಕೆ ಇಷ್ಟಪಡ್ತೀರಾ ಅನ್ನೋದನ್ನ ನೀವು ನನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು. ಹಾಗೆ ಯಾರು ಚಾನೆಲ್ನ ಮೆಂಬರ್ ಆಗಿರ್ತೀರಾ ಅವರಿಗೆ ಒಂದು ಬ್ಯಾಡ್ಜ್ ಇರುತ್ತೆ. ಆ ಬ್ಯಾಡ್ಜ್ ನ ಆಧಾರದ ಮೇಲೆ ನಾನು ಅದಕ್ಕೆ ಕಮೆಂಟ್ ಬ್ಯಾಕ್ ಮಾಡುವಂತದ್ದು ಪ್ರಯಾರಿಟೈಸ್ ಮಾಡ್ತೀನಿ ಅಂತ ಹೇಳ್ತಾ, ಅಂಟಿಲ್ ಐ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಯಾವ್ದಾದ್ರು ಇಂಪಾರ್ಟೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇಲ್ಲಿ ಮೀಟ್ ಆಗೋಕ್ಕಿಂತ ಮೊದಲು ದಯವಿಟ್ಟು ಈ ಒಂದು ವಿಡಿಯೋವನ್ನ ನಿಮಗೆ ಪರಿಚಯ ಇರುವಂತಹ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಮೆಂಟ್ ಅನ್ನ ಮಾಡಿ, ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ಒಳ್ಳೆಯ ಅಭಿಪ್ರಾಯ ಇತ್ತು ಅಂತಂದ್ರೆ ಒಳ್ಳೆ ಭಾಷೆಯಲ್ಲಿ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಟಿಲ್ ಐ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್. ಓಂ ನಮಃ ಶಿವಾಯ್. ಜೈ ಹಿಂದ್.